ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಫುಟ್ಬಾಲ್ ದಂತಕತೆ. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾದ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತಹ ಫುಟ್ಬಾಲರ್ ಮತ್ತು ಇಡೀ ಜಗತ್ತಿನಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಫುಟ್ಬಾಲರ್ ಅಂತ ಹೆಸರುವಾಸಿಯಾಗಿರುವಂತಹ ಫುಟ್ಬಾಲರ್ ಭಾರತದ ಪ್ರವಾಸದಲ್ಲಿದ್ದಾರೆ. ಗೋಟ್ ಟೂರ್ ಅಂತ ಮಾಡಿದ್ದಾರೆ. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, GOAT, ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಹದ್ದೊಂದು ಟೂರ್ ಮಾಡಿ ಆ ಭಾರತದಲ್ಲಿ ಕೋಲ್ಕತ್ತಾ, ದೆಹಲಿ ಮತ್ತು ಹೈದರಾಬಾದ್ ಈ ನಗರಗಳಲ್ಲಿ ಪ್ರವಾಸ ಮಾಡಲಿದ್ದಾರೆ. ಅದರ ಮೊದಲ ಹಂತವಾಗಿ ಕೋಲ್ಕತ್ತಾಗೆ ಇವತ್ತು ಮೆಸ್ಸಿ ಹೋಗಿದ್ರು. ಯಾಕಂದ್ರೆ ಕೋಲ್ಕತ್ತಾಗೆ ಇಡೀ ದೇಶದಲ್ಲಿ ಫುಟ್ಬಾಲ್ಗೆ ಅತ್ಯಂತ ಹೆಚ್ಚು ಕ್ರೇಜ್ ಇರುವಂತಹ, ಹೆಚ್ಚು ಒಂದು ಪ್ರತಿಭೆಗಳಿರುವಂತಹ ಒಂದು ಸಿಟಿ. ಮೊದಲಿನಿಂದಲೂ, ಇವತ್ತಿಂದಲ್ಲ. ಈ ಹಂತದಲ್ಲಿ ಭಾರತಕ್ಕೆ ಅಂತಹ ಒಂದು ದೊಡ್ಡ ದೈತ್ಯ ಫುಟ್ಬಾಲರ್ ಬರ್ತಿರೋದು ಒಂದು ಖುಷಿಯ ವಿಚಾರ. ಯಾಕೆಂದ್ರೆ ಭಾರತದಲ್ಲಿ ಫುಟ್ಬಾಲ್ಗೆ ಪ್ರೇರಣೆ ಬೇಕು, ಪ್ರೋತ್ಸಾಹ ಬೇಕು ಅನ್ನುವಂತಹ ಹಂತದಲ್ಲಿದ್ದೀವಿ. ಭಾರತ ಇಲ್ಲಿಯವರೆಗಿನ ಅತ್ಯಂತ ಕೆಟ್ಟ ರ್ಯಾಂಕಿಂಗ್ ನಲ್ಲಿದೆ. 147 ಏನೋ ಇದೆ ರ್ಯಾಂಕಿಂಗ್ ಜಗತ್ತಲ್ಲಿ. ತುಂಬಾ ಕುಸ್ತಿದೆ ಕಳೆದ 2 ವರ್ಷಗಳಲ್ಲಿ. ಅದನ್ನು ಸ್ವಲ್ಪ ಮೇಲೆತ್ತಬೇಕು, ಯುವಕರನ್ನ ಮತ್ತೆ ಸೆಳಿಬೇಕು ಅನ್ನೋ ಕಾರಣಕ್ಕೆ ಸಹ ಇದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಎಲ್ಲರೂ ಕಾಯ್ತಿದ್ರು, ಓ ಮೆಸ್ಸಿ ಬಂದಾಗ ಕೋಲ್ಕತ್ತಾದಲ್ಲಿ ಹೇಗಿರುತ್ತೆ ಹೇಗಿರುತ್ತೆ ಇದು ಇಂಡಿಯಾ ಬಾಸ್, ಇಲ್ಲಿ VIP ಎಂಥದೆಂಥದ IP ಗಳು ಇರ್ತಾರೆ. ಆ IP ಗಳೇನೆ ಎಲ್ಲವನ್ನ ಸರ್ವನಾಶ ಮಾಡಿ ಬಿಸಾಕ್ತಾರೆ. ಅದು ಮಮತಾ ಬ್ಯಾನರ್ಜಿ ಸರ್ಕಾರ ಆಗಿದ್ರು ಸರಿ, ಸಿದ್ದರಾಮಯ್ಯ ಸರ್ಕಾರ ಆಗಿದ್ರು ಸರಿ. ಸಿದ್ದರಾಮಯ್ಯ ಯಾಕೆ ಬಂದ್ರು ಅಂತೀರಾ? ಬೆಂಗಳೂರಲ್ಲಿ ನೋಡ್ಲಿಲ್ವಾ? IPL ಗೆದ್ದ ಖುಷಿಯಲ್ಲಿ ಮಾರನೇ ದಿನಾನೇ ಇಲ್ಲಿ ಮಾರಣ ಹೋಮ ಆಗೋಗಿತ್ತು. ಅಷ್ಟೇ, ಕಾರಣ ಇಷ್ಟೇ. VVIPಗಳಿಗೆ ಖುಷಿ ಆಗೋ ತರ ನಡ್ಕೊಳಕ್ ಹೋಗಿ ಸಾಮಾನ್ಯ ಜನರಿಗೆ ಒಂದು ಸಾವು ಕೊಡ್ತಾರೆ, ಇಲ್ಲ ಹಿಂಸೆ ಕೊಡ್ತಾರೆ. ಕೋಲ್ಕತ್ತಾದಲ್ಲೂ ಅದೇ ಆಯ್ತು. ಭಾರತದ ಮಾನ ಮರ್ಯಾದೆಯನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಬೀದಿ ಪಾಲ್ ಮಾಡುತ್ತೆ. ಹೇಗೆ ಅನ್ನೋದನ್ನ ವಿವರಿಸ್ತೀನಿ. ಸೊ ನಾನು ಹೇಳ್ದಂಗೆ ಮೊದಲ ಹಂತವಾಗಿ 3 ಸಿಟಿಗಳಿಗೆ ಹೋಗಬೇಕು. ಅದಕ್ಕೆ ಮೊದಲನೇ ಸಿಟಿ ಕೋಲ್ಕತ್ತಾ ಆಯ್ಕೆ ಮಾಡಿಕೊಂಡ್ರು. ಕೋಲ್ಕತ್ತಾದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ 40,000 ಜನರನ್ನ ಸೇರಿಸಬಹುದಂತಹ ಫುಟ್ಬಾಲ್ ಸ್ಟೇಡಿಯಂ. ಆ ಸ್ಟೇಡಿಯಂಗೆ ಬರ್ತಾರೆ ಅಂತ ಟಿಕೆಟ್ಗಳು ಇಟ್ರು. 4,000ದಿಂದ 12,000ದವರೆಗೆ ಟಿಕೆಟ್ ರೇಟು. ಬಟ್ ಬ್ಲ್ಯಾಕ್ ಅಲ್ಲಿ 40,000, 60,000, 1 ಲಕ್ಷ, 2 ಲಕ್ಷದವರೆಗೆ ಸೇಲ್ ಆಗಿದ್ದಾವೆ ಟಿಕೆಟ್ಗಳು. ಅಷ್ಟು ದುಡ್ಡು ಕೊಟ್ಟು ಜನ ಮೆಸ್ಸಿನ ಒಂದು ಬಾರಿ ನೋಡ್ಬೇಕು ಹತ್ತಿರದಿಂದ ಅಂದ ಕಾರಣಕ್ಕೆ ಬಂದಿರೋದು. ಬೆಳಗ್ಗೆ 8 ಗಂಟೆಗೇನೆ ಗೇಟುಗಳು ಓಪನ್ ಆಯ್ತು. ಏನು ನೂಕು ನುಗ್ಗಲಿಲ್ಲ. ಶಿಸ್ತಾಗಿ ಹೋಗಿ ಜನ ಸೆಟ್ಲ್ ಆದ್ರು. ಒಂದು ಸಣ್ಣ ಫುಟ್ಬಾಲ್ ಗೇಮ್ ತರ, ಎಕ್ಸಿಬಿಷನ್ ಗೇಮ್ ತರ ಆಡಿಸಿದ್ರು. ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ಸುಮ್ಮನೆ ಆಡಿದ್ರು. ಅದೇನು ಸೀರಿಯಸ್ ಗೇಮ್ ಅಲ್ಲ. ಅದನ್ನ ಖುಷಿಯಾಗಿ ನೋಡಿದ್ರು ಜನ. ಆ ನಂತರ ಮೆಸ್ಸಿ ಆಗಮನ ಸುಮಾರು 11:30 ಬೆಳಗ್ಗೆ ಹೊತ್ತು. ಮೆಸ್ಸಿ ಆಗಮನಕ್ಕೆ ಇಡೀ ರೋಮಾಂಚನ, ಇಡೀ ಸ್ಟೇಡಿಯಂ. ಜಗತ್ತಿನ ಅತ್ಯಂತ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತಲೂ ಕೆಲವರು ಕರೆಯುವಂತಹ ಅರ್ಜೆಂಟೀನಾದ ದೈತ್ಯ ಆಟಗಾರ ಲಿಯೋನೆಲ್ ಮೆಸ್ಸಿ ಎಂಟ್ರಿ ಕೊಟ್ಟು ಸ್ಟೇಡಿಯಂ ಒಳಗಡೆ ಬರ್ತಿರ್ಬೇಕಾದ್ರೆ ಜನ ಎಲ್ಲ ಚಪ್ಪಾಳೆ ತಟ್ಟಿ ಕೂಗಿ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಒಂದು ಕ್ಷಣ ನೋಡಿದ ತಕ್ಷಣನೇ ಅದು ಎಲ್ಲಿದ್ರೂ ಗೊತ್ತಿಲ್ಲ ರೀ, ಮುತ್ಕೊಂಡ್ರು ಒಂದಷ್ಟು ಜನ ಮೆಸ್ಸಿನ. ಸ್ಟೇಡಿಯಂ ಅಲ್ಲೇ, ಒಳಗಡೆನೆ, ಗ್ರೌಂಡ್ ಅಲ್ಲೇ. ಯಾರವರೆಲ್ಲ? ಎಲ್ಲ ವಿಐಪಿಗಳು, ಮಿನಿಸ್ಟ್ರಿಗಳು, MLAಗಳು, ಎಲ್ಲ ಪಕ್ಷದವರು, ಪೊಲೀಸ್ ಅಧಿಕಾರಿಗಳು, ಅವ್ರ ಕುಟುಂಬದವರು, ಇನ್ಯಾರೋ ಓ ಅಂತ ಮುತ್ಕೊಂಡ್ರು. ಸೆಲ್ಫಿಗಳು ತಗೊಳ್ತಾ ಸುತ್ತ. ಹೇಗೆ ಮುತ್ಕೊಂಡ್ರು ಅಂದ್ರೆ ಮೆಸ್ಸಿ ಕಾಣಿಸ್ತಾ ಇಲ್ಲ ಯಾರಿಗೂ ಸ್ಟೇಡಿಯಂ ಅಲ್ಲಿ. ಜನಕ್ಕೆ ಮೆಸ್ಸಿನೇ ಕಾಣಿಸ್ತಾ ಇಲ್ಲ. ಇವ್ರದೇ ಖುಷಿಯಲ್ಲಿದ್ದಾರೆ ಇವರು. ಮೆಸ್ಸಿಗೆ ಅಂಟ್ಕೊಂಡು ಆತನನ್ನ ನೂಕಿ ನುಗ್ಗಲು ಎಲ್ಲ ಅಲ್ಲೇ ಒಂಥರ ಅಪ್ಪಚ್ಚಿ ಮಾಡಿ ಹಾಕಿ ಆ ಮನುಷ್ಯನ ಸೆಲ್ಫಿ, ಆಟೋಗ್ರಾಫ್ ಅಂತ ಹಿಂಸೆ ಮಾಡಿ ಏನೇನೋ ಮಾಡ್ತಿದ್ದಾರೆ ಜನ. ಸೈಡ್ಗೆ ಹೋಗ್ರ, ನಾವು ನೋಡಕ್ ಬಂದಿದೀವಿ, ಇಷ್ಟೆಲ್ಲ ದುಡ್ಡು ಕೊಟ್ಟು ಇಷ್ಟು ಸಮಯ ವ್ಯರ್ಥ ಮಾಡಿ ಎಲ್ಲ ಒಂದು ಪ್ರೀತಿಯಿಂದ ಬಂದಿರೋದು, ಮೆಸ್ಸಿನ ನೋಡಕ್ ಬಂದಿರೋದು, ನಿಮ್ಮ ಅನಿಷ್ಟ ಮೂತಿಗಳನ್ನೆಲ್ಲ ಸೈಡ್ಗೆ ಹೋಗ್ರು ಅಂದ್ರೆ ನೋ. ಅನೌನ್ಸ್ಮೆಂಟ್ ಆದ್ರೂ ಸಹ ಯಾರು ಸೈಡ್ಗೆ ಹೋಗ್ತಾ ಇಲ್ಲ. ಜನಕ್ಕೆ ಸಿಟ್ಟು ಶುರುವಾಯ್ತು. ಮೊದಲಿಗೆ ಕೂಗಿ ಎಚ್ಚರಿಕೆ ಕೊಟ್ರು. VVIPಗಳು ಕಣ್ರಿ, ನಮ್ಮ ದೇಶದ VVIPಗಳು ಜನರ ಸಿಟ್ಟಿಗೆ ಹೆದರ್ತಾರ? ಚಾನ್ಸೇ ಇಲ್ಲ. ಬೇಕಾದ್ರೆ ಗೋಲಿಬಾರ್ ಮಾಡಿಸ್ಬಿಡ್ತಾರೆ, ಸಿಟ್ಟಾಗಂಗಿಲ್ಲ. ನಾವೇ
ಸೈಡ್ಗೆ ಹೋಗ್ಲೇ ಇಲ್ಲ. ಅವ್ರದ್ರಲ್ಲೇ ಅವ್ರು ಖುಷಿಯಾಗಿದ್ರು. ಜನ ತಾಳ್ಮೆ ಕಳ್ಕೊಂಡ್ರು. ಸೀಟುಗಳು, ಪಾಟ್ಗಳು, ಕೈಗೆ ಸಿಕ್ಕಿದ್ದು, ಕಾಲಿಗೆ ಸಿಕ್ಕಿದ್ದು ಎಲ್ಲ ತೆಗೆದು ಸ್ಟೇಡಿಯಂಗಳು, ಗ್ರೌಂಡಿಗೆ ಬಿಸಾಕೋದಕ್ಕೆ ಶುರು ಮಾಡೋರು. ಚಿಂದಿ ಉಡಾಯಿಸ್ಬಿಟ್ರು. ಎಲ್ಲ ಅಲ್ಲಿ ಏನೇನು ಹಾಕಿದ್ರು ಸ್ಪೆಷಲ್ ಆಗಿ ಅಂತೆ, ಅದಂತೆ ಇದಂತೆ, ಡೆಕೋರೇಷನ್ ಅಂತೆ ಎಲ್ಲ ಕಿತ್ತು ಬಿಸಾಕಿ ಅರ್ಧಕ್ಕರ್ಧ ಜನ ಗ್ರೌಂಡ್ಗೆ ನುಗ್ಗೋಕ್ ಶುರು ಮಾಡಿದ್ರು. ದಡಬಡ ಅಂತ ಮೆಸ್ಸಿನ ಕಾರಲ್ಲಿ ಹಾಕಿ ಕಳಿಸ್ಬಿಟ್ರು. ಸೇಫ್ಟಿ ಏನ್ ಮಾಡಕ್ಕಾಗತ್ತೆ, ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಕಂಟ್ರೋಲ್ ಮಾಡಬೇಕಾಗಿದ್ದ ಪೊಲೀಸರೇ ಮುತ್ಕೊಂಡು ಸೆಲ್ಫಿಗಳು, ಆಟೋಗ್ರಾಫ್ಗಳು ತಗೊಳ್ತಿದ್ರೆ ಇನ್ನೇನಾಗತ್ತೆ. ಆ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಸರ್ಕಾರ ಅಲ್ಲಿ ಆ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ದಾರೆ. ಆ ಮೂಲಕ ಇಡೀ ಜಗತ್ತಿನಲ್ಲಿ ಮೆಸ್ಸಿ ಹೋದಂತಹ ಸನ್ನಿವೇಶಕ್ಕೆ ಈ ರೀತಿ ಆಯ್ತು ಅನ್ನುವಂತಹ ಕೆಟ್ಟ ಹೆಸರನ್ನ, ಅವಮಾನವನ್ನ ಇಡೀ ದೇಶಕ್ಕೆ ತರುವುದರಲ್ಲಿ ಸಫಲ ಆದರು. ಸರ್ಕಾರ ಹೊಣೆ ಮಾಡಲೇಬೇಕು. ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಸರ್ಕಾರ ಹೊಣೆ, ಮಮತಾ ಬ್ಯಾನರ್ಜಿ ಸರ್ಕಾರನೇ ಹೊಣೆ. ಅದಕ್ಕೊಂದು ಪ್ರೋಟೋಕಾಲ್ ಇಲ್ವಾ? ಯಾರು ಹತ್ರ ಹೋಗ್ಬೇಕು, ಯಾರು ದೂರ ಇರಬೇಕು, ಯಾರು ಎಲ್ಲಿರ್ಬೇಕು ಅನ್ನೋದಕ್ಕೆ ಒಂದು ನಕ್ಷೆ ಇಲ್ವಾ? ಒಂದು ಪ್ಲಾನಿಂಗ್ ಇಲ್ವಾ? ಏನು ಇಲ್ವಾ? ಯಾರಂದ್ರೆ ಅವರು VIP ಪಾಸ್ ತಗೊಳ್ಳೋದು ಹೋಗ್ತಾ ಇರೋದೇನಾ? ಇನ್ನೇನಕ್ಕೆ ಜನ 40,000 ಜನ ಅಲ್ಲಿ ಕಾಯ್ತಾ ಇದ್ದಿದ್ದು. ಅಷ್ಟು ಜನರ ಸಿಟ್ಟು ಬಿತ್ತಲ್ಲ. ಸ್ಟೇಡಿಯಂ ಧ್ವಂಸ. ಅದಾದ ನಂತರ ಆರ್ಗನೈಸರ್ಗಳು ಸರಿ ಇಲ್ಲ ಅಂತ ಆರ್ಗನೈಸರ್ಗಳಲ್ಲಿ ಇದ್ದವರನ್ನ ಅರೆಸ್ಟ್ ಮಾಡಿಸ್ಬಿಟ್ರು ಮಮತಾ ಬ್ಯಾನರ್ಜಿ ಅವರು. ಸಿಂಪಲ್ ಅಲ್ವಾ ಅದು? ಯಾರನ್ನೊಬ್ಬರನ್ನ ಅರೆಸ್ಟ್ ಮಾಡಿಬಿಟ್ರೆ ಸಮಾಧಾನ. ಇಲ್ಲಿ ಬೆಂಗಳೂರಲ್ಲಿ ಅದೇ ಅಲ್ಲ ಆಗಿದ್ದು. IPL ಗೆದ್ದ ಖುಷಿಯಲ್ಲಿದ್ದಂತಹ ಜನಕ್ಕೆ ಬನ್ನಿ ನಮ್ಮ ಸ್ಟೇಡಿಯಂ ಹತ್ರ, ವಿಧಾನಸೌಧದ ಹತ್ರ ಬನ್ನಿ, ನಿಮ್ಗೆ ಅವ್ರನ್ನ ಹತ್ತಿರದಿಂದ ತೋರಿಸ್ತೀವಿ, ಕೊಹ್ಲಿನ ಹತ್ತಿರದಿಂದ ತೋರಿಸ್ತೀವಿ, RCB ಪ್ಲೇಯರ್ಗಳನ್ನೆಲ್ಲ ಹತ್ತಿರದಿಂದ ತೋರಿಸ್ತೀವಿ ಅಂತ ಕರೆಸಿ ನುಗ್ಲಾಗಿ ಅವ್ಯವಸ್ಥೆ ಆಗಿ 11 ಜನ ಜೀವ ಬಿಟ್ಟು ಎಲ್ಲ ಆದ್ರೂ ಸಹ ಅಯ್ಯೋ ನಾವೇನ್ ಮಾಡಕ್ಕಾಗತ್ತೆ ಅಂತ ಸಿದ್ದರಾಮಯ್ಯನವರು ಕೈ ಎತ್ತಿದ್ರು, DK ಶಿವಕುಮಾರ್ ಕೈ ಎತ್ತಿದ್ರು. ಸತ್ತರು ಎಲ್ಲ ಯೂತ್, 18, 19, 20, 22 ವರ್ಷದ ಹುಡುಗಿ ಸತ್ತು ಹೋದ್ರು. ಆದ್ರೆ ಇವ್ರು ಯಾವ ಜವಾಬ್ದಾರಿನೂ ತಗೊಳ್ಳಿಲ್ಲ. ಏನ್ ಮಾಡಿದ್ರು? ಆರ್ಗನೈಸರ್ಸ್ ನ ಹುಡುಕಿ ಅರೆಸ್ಟ್ ಮಾಡಿದ್ರು. ಹುಡುಕಿ RCB ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರು ಯಾರನ್ನು ಬಿಡಲ್ಲ ನಾವು ಅಂತ. ಇವ್ರು ಮಾತ್ರ ನಾವು ಏನು ಮಾಡಿಲ್ಲ, ನಾವು ಸಾಚಾಗಳು. ಅದೇ ರೀತಿನೇ, ಅದೇ ನಡವಳಿಕೆನೆ ಮಮತಾ ಬ್ಯಾನರ್ಜಿದು ಸಾಲ್ಟ್ ಲೇಕ್ ಸ್ಟೇಡಿಯಂ ವಿಚಾರದಲ್ಲಿ ಆಗಿರೋದು. ಅಲ್ಲಿ ಏನು ಪುಣ್ಯ ಅಂದ್ರೆ ಏನು ಕಾಲ್ ತುಳಿತ ಎಲ್ಲ ಆಗಿಲ್ಲ, ಯಾರಿಗೂ ಜೀವಕ್ಕೆ ಅಪಾಯ ಆಗಿಲ್ಲ, ಆ ಥರದ್ದೇನು ಘಟನೆ ಆಗಿಲ್ಲ. ಚೇರ್ಗಳೆಲ್ಲ ಎತ್ತಿ ಗ್ರೌಂಡ್ಗೆ ಬಿಸಾಕಿದ್ರು. ಏನೇನು ಬೇಲಿ ಹಾಕಿದ್ರು ಅದೆಲ್ಲ ಕಿತ್ತು ಬಿಸಾಕರು, ಏನೇನೋ ಹಾಕಿದ್ರು ಸ್ಪೆಷಲ್ ಡೆಕೋರೇಷನ್, ಅದೆಲ್ಲ ಕಿತ್ತು ಬಿಸಾಕಿ ಸಿಟ್ಟು ಹೊರಗೆ ಹಾಕಿದ್ರು. ಒಟ್ಟಿನಲ್ಲಿ ಮೆಸ್ಸಿನ ನೆಟ್ಟಿಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ VIP ಸಂಸ್ಕೃತಿ. ಅಲ್ಲಿಗೆ ಸಫಲ ಆದ್ರು ಅವರು. ಭಾರತದ ಮಾನ ಹರಾಜಾಕೋದ್ರಲ್ಲಿ ಸಫಲತೆಯನ್ನ ಕಂಡ್ರು ಮಮತಾ ಬ್ಯಾನರ್ಜಿ ಅವರು. ಇದು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳಿ ಯಥಾ ಪ್ರಕಾರ ತಾವು ಸಾಚಾಗಳು ಅಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಮೆಸ್ಸಿ ಭಾರತಕ್ಕೆ ಬಂದಿರುವ ಸನ್ನಿವೇಶದಲ್ಲಿ ಸಾಲ್ಟ್ ಲೇಕ್ ಸ್ಟೇಡಿಯಂ ಕೋಲ್ಕತ್ತಾದಲ್ಲಿ ಇವತ್ತು ನಡೆದಿರುವಂತಹ ಭಾರತಕ್ಕೆ ಅವಮಾನ ಆಗಬಹುದಾದಂತಹ ಒಂದು ಘಟನೆ, ಅದರ ವಿವರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.